ನನಗೆ ಯಾಕಪ್ಪ ದೇವ್ರೆ ಈ ತರ ಶಿಕ್ಷೆ ಕೊಡ್ತಿದ್ದೆ ಅನ್ನೋಕ್ಕಿಂತ ಮುಂಚೆ ಒಂದ್ಸಲ ನೀವು ಯೋಚನೆ ಮಾಡಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ವಾ, ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ವಾ, ನಾನು ಯಾರ ಮೇಲೂ ಹೊಟ್ಟೆಕಿಚ್ಚು ಪಟ್ಟಿಲ್ವಾ, ನಾನು ಯಾರಿಗೂ ಕೆಟ್ಟ ಭಾವನೆಯಿಂದ ನೋಡಿಲ್ವಾ, ನಾನು ಯಾರ ಮೇಲೂ ಅಸೂಯೆ ಪಟ್ಕೊಂಡಿಲ್ವಾ, ನಾನು ಯಾರಿಗೂ ಬೈದಿಲ್ವಾ, ಇದೆಲ್ಲ ಯೋಚನೆ ಮಾಡಿ ಒಂದ್ಸಲ. ಇದೇ ಕರ್ಮಗಳು ಅಂದ್ರೆ. ನೀವು ಅದು ಯಾವುದು ಮಾಡ್ಲಿಲ್ಲ ಅಂದ್ರೆ ನೀವು ಹಿಂಗಿರ್ತಿರ್ಲಿಲ್ಲ. ಅದಕ್ಕೆ ಯಾವಾಗಲೇ ಹೇಳಿದ್ದು, ಗ್ರಹ ಗತಿಗೂ ಮೀರಿದ್ದು ನಿಮ್ಮ ಮನಸ್ಥಿತಿ, ನೀವು ಅದನ್ನು ಕಂಡುಕೋಬೇಕಷ್ಟೇ. ಎಲ್ಲರ ದೇಹದಲ್ಲೂ ಭಗವಂತ ಇದ್ದಾನೆ. ಯಾರ್ಯಾರು ಅದನ್ನ ಜಾಗೃತಿ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದಾರೋ ಅವ್ರನ್ನ ಅನುಸರಿಸ್ತಿದ್ದಾನೆ, ಅನುಗ್ರಹಿಸ್ತಾ ಇದ್ದಾನೆ. ನೀವು ಅದಕ್ಕೆ ರೆಡಿ ಇಲ್ಲ ಹೋಗ್ಲಿಕ್ಕೆ. ಅವ್ರು ಹೇಳ್ತಾರೆ, ನಿನ್ ಟೈಮ್ ಸರಿ ಇಲ್ಲ ಮರಯ್ಯ, ನೀನು ಅದ್ ಮಾಡು ಇದು ಮಾಡು. ಬರೀ ಜೀವನ ಪೂರ್ತಿ ಹೀಗೆ ಸರಿಯಾದ ಯೋಚನೆ ಇಲ್ಲದೆ, ಸರಿಯಾದ ಯೋಜನೆ ಇಲ್ಲದೆ, ಒಬ್ಬ ಒಳ್ಳೆ ಗುರುವಿನ ಸಹವಾಸ ಇಲ್ಲದೆ, ಯಾವ್ದು ಮಾಡಬೇಕು, ಯಾವ್ದು ಕಳಿಬೇಕು, ಯಾವ್ದು ಹಿಡ್ಕೋಬೇಕು, ಅದು ಯಾವ್ದು ಗೊತ್ತಿಲ್ಲದ ಹಾಗೆ ನಡೆಯೋದು. ಬದುಕು ಹೇಗಿರ್ಬೇಕು ಗೊತ್ತಾ? ಯಾವ್ದು ಮಾಡಿದ್ರು ಕೂಡ ಅದು ಪರ್ಫೆಕ್ಟ್ ಆಗಿ ಮಾಡ್ಬೇಕಂತೆ. ನೀವು ಯಾವಾಗ ಪರ್ಫೆಕ್ಟ್ ಆಗಿ ಹೋಗ್ತೀರಿ ನಿಮಗೆ ಸಮಸ್ಯೆ ಬರಕ್ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಬಂದ್ರೂ ಕೂಡ ನಿಭಾಯಿಸೋದು ತುಂಬಾ ಈಸಿ ಆಗ್ತದೆ. ತುಂಬಾ ನೀವು ಯಾರ ಹತ್ರ ಹೇಗಿರ್ಬೇಕು ಅಂತ ಕಲ್ತ್ಕೊಂಡ್ರೆ, ನೀವು ಕಳ್ಳನ ಹತ್ರ ಹೋದ್ರೂ ಬಚಾವಾಗಿ ಆಚೆ ಬರ್ತೀರಿ. ನೀವು ಯಾರ ಹತ್ರ ಹೇಗಿರ್ಬೇಕು ಅಂತ ಕಲ್ತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆಯವ್ರನ್ನ ನಿಮ್ಮ ಮಾತಲ್ಲಿ ಸೋಲಿಸಿ ಮೂಲ ಕೂರಿಸ್ಬಿಡ್ತಾರೆ. ಹೌದಲ್ವಾ? ಎಲ್ಲವೂ ನಿಮ್ ಕೈಲಿದೆ. ಅದೇ ಹೇಳ್ತಿಲ್ವಾ, ಗ್ರಹಗತಿಗಳನ್ನ ಮೀರಿದ್ದು ಮನಸ್ಥಿತಿ, ಮನಸ್ಥಿತಿಯನ್ನ ಮೀರಿದ್ದು ಶರಣಾಗತಿ. ಶರಣಾಗತಿ ಅಂದ್ರೆ ದೇವ್ರನ್ನ, ಆ ಮನಸ್ಥಿತಿನ ಮೀರಿದ್ದದು. ಕಲ್ಪನೆಗೂ ಕೂಡ ಎಟಕತಲೇ ಇರೋದು ಒಂದು ಭಗವಂತ. ಅವನನ್ನ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾವತ್ತಿಗೂ ಕೂಡ. ಆ ಶರಣಾಗತಿ ಮನೋಭಾವ ಇರ್ಲಿ ನಿಮ್ಮಲ್ಲಿ. ತಂದೆ, ನನಗೇನೂ ಗೊತ್ತಿಲ್ಲ, ನನ್ನ ಸರಿ ಮಾಡು ನೀನು, ನಾನು ಮಾಡೋದನ್ನ ಸರಿಯಾಗಿ ಮಾಡ್ತೀನಿ, ಯಾರಿಗೂ ಮೋಸ ಮಾಡದ ಹಾಗೆ ಅನ್ನೋ ಭಾವನೆ ಇಟ್ಕೊಳ್ಳಿ. ಅವಾಗ ನೋಡಿ, ನಿಮ್ಮ ಮನಸ್ಥಿತಿ ಸರಿ ಇದ್ರೆ ಯಾವ ಗ್ರಹಗತಿಗೂ ಭಯ ಪಡೋ ಅವಶ್ಯಕತೆ ನಿಮಗಿಲ್ಲ. ಅದೇ ನೀವು ಮನಸ್ಥಿತಿ ಸರಿ ಇಟ್ಕೊಳ್ಳಿಲ್ಲ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಅನುಭವಿಸ್ಬೇಕಾಗ್ತದೆ. ನಿಮ್ಮ ಎಲ್ಲ ಕರ್ಮಕ್ಕೆ ನೀವೇ ಕಾರಣ. ಯಾವಾಗಾದ್ರೂ ಒಂದ್ಸಲ ಯೋಚನೆ ಮಾಡಿ, ನನಗೆ ಯಾಕಪ್ಪ ದೇವ್ರೆ ಈ ತರ ಶಿಕ್ಷೆ ಕೊಡ್ತಿದ್ದೆ ಅನ್ನೋಕ್ಕಿಂತ ಮುಂಚೆ ಒಂದ್ಸಲ ನೀವು ಯೋಚನೆ ಮಾಡಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ವಾ, ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ವಾ, ನಾನು ಯಾರ ಮೇಲೂ ಹೊಟ್ಟೆಕಿಚ್ಚು ಪಟ್ಟಿಲ್ವಾ, ನಾನು ಯಾರಿಗೂ ಕೆಟ್ಟ ಭಾವನೆಯಿಂದ ನೋಡಿಲ್ವಾ, ನಾನು ಯಾರ ಮೇಲೂ ಅಸೂಯೆ ಪಟ್ಕೊಂಡಿಲ್ವಾ, ನಾನು ಯಾರಿಗೂ ಬೈದಿಲ್ವಾ. ಇದೆಲ್ಲ ಯೋಚನೆ ಮಾಡಿ ಒಂದ್ಸಲ. ಇದೇ ಕರ್ಮಗಳು ಅಂದ್ರೆ. ನೀವು ಅದು ಯಾವುದು ಮಾಡ್ಲಿಲ್ಲ ಅಂದ್ರೆ ನೀವು ಹಿಂಗಿರ್ತಿರ್ಲಿಲ್ಲ. ನೀವು ಅದೆಲ್ಲ ಯಾವ್ದೋ ಮಾಡ್ಕೊಂಡೇ ಬರ್ತಾ ಇದ್ರಿ, ಇನ್ನೂ ಮಾಡ್ತಿದ್ರಿ ಪ್ರೆಸೆಂಟ್ ತನಕನೂ. ಅದಕ್ಕೆ ನೀವು ಇನ್ನೂ ಹೀಗೇ ಇರೋದು. ನೀವು ಬೇರೆಯವ್ರದ್ದೆಲ್ಲ ಯೋಚನೆ ಮಾಡೋದು ಬಿಟ್ಟು ನಿಮಗಾಗಿ ಒಂದ್ಸಲ ಯೋಚನೆ ಮಾಡಿ, ನಿಮಗಾಗಿ ಏನಾದ್ರು ಮಾಡಕ್ ಶುರು ಮಾಡಿ. ಸಣ್ಣ ಸಣ್ಣ ನೀವೆಲ್ಲ ನೋಡ್ತಿರ್ತೀರಿ, ಈಗ ತುಂಬಾ ಬಡವರು ಈ ನಮ್ಮ ಉತ್ತರ ಕನ್ನಡದ ಕಡೆ ಎಲ್ಲ, ಉತ್ತರ ಕರ್ನಾಟಕದ ಕಡೆ ಎಲ್ಲ ಸಣ್ಣ ಸಣ್ಣ ಮಹಿಳೆ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದಾರಪ್ಪ, ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ನೂರಾರು ಜನಗಳಿಗೆ. ಈಗ ಉದಾಹರಣೆಗೆ ಜೀನಿ ಪ್ರಾಡಕ್ಟ್ ನೋಡ್ತಿರ್ತೀರಿ ಅನ್ಸುತ್ತೆ. ಪಾಪ ಅವರು ಸಾಮಾನ್ಯ ವ್ಯಕ್ತಿ, ಇವಾಗ ಅವ್ರ ಹತ್ರ ನೂರಾರು ಜನ, ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ. ಹೇಗೆ ಅವರಿಗೆ ಹಾಗಾದ್ರೆ ಬಂದಿದ್ದು? ಯಾವ ಗ್ರಹಗತಿಗಳು ಒಳ್ಳೇದು ಮಾಡಿದ್ದು? ಶ್ರಮ ಒಳ್ಳೇದು ಮಾಡಿದ್ದು ಅವರಿಗೆ, ಪರಿಶ್ರಮ ಅವನಿಗೆ ಸಾಥ್ ಕೊಟ್ಟಿದ್ದು, ಧೈರ್ಯ ಅವರಿಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ದಾರಿ ಮಾಡಿಕೊಟ್ಟಿದ್ದು. ಆ ಧೈರ್ಯ ಎಲ್ಲ ನಿಮಗೂ ಇದೆ. ನಿಮ್ಮ ಕೆಟ್ಟ ಯೋಚನೆಯಿಂದ, ಕೆಟ್ಟ ಕಲ್ಪನೆಯಿಂದ ನನಗಿಷ್ಟೇ ಆಗೋದು ಅನ್ನೋ ಕಂಫರ್ಟಬಲ್ ಇಂದ ಆಚೆ ಬರ್ಬೇಕಷ್ಟೇ. ನೀವು ಆಚೆ ಬಂದು ನೋಡಿ, ಜಗತ್ತು ಬಹಳ ಸುಂದರವಾಗಿದೆ. ಇಲ್ಲಿ ಯಾವುದು ಬದಲಾಗಿಲ್ಲ. ಬದಲಾಗ್ತಿರೋದೆಲ್ಲ ಮನುಷ್ಯ ಅಷ್ಟೇ, ನಿಮ್ಮ ಮನಸ್ಥಿತಿಗಳಷ್ಟೇ. ಬದಲಾಗ್ದಲೇ ಇರೋದು ಬೇಕಾದಷ್ಟಿದೆ. ಸಮುದ್ರ ಅವತ್ತು ಹೆಂಗಿದೋ ಇವತ್ತು ಹಾಗೇ ಇದೆ, ಯಾವುದೂ ಆಗಿಲ್ಲ. ಈ ಕೆರೆ ಕಟ್ಟೆಗಳೆಲ್ಲ ಏನು ಅವಾಗೆಲ್ಲ ನೀರಿದ್ದು ಎಲ್ಲ ಲೇಔಟ್ ಮಾಡಿ ಬಿಸಾಕಿದಾರೋ, ಇವಾಗ ಅದು ಮಳೆ ಬಂದಾಗ ನಾನು ಇಲ್ಲಿದ್ದು ಅಂತ ತೋರಿಸ್ತಾ ಇದೆ ಅಷ್ಟೇ. ಈಗ ಎಲ್ಲಿ ನೀರು ತುಂಬಾ ಸ್ಟಾಕ್ ಆಗ್ತದೋ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಮುಂಚೆ ಅದು ಜಾಗ ಅದು ಅಂತ, ಈಗ ನಿಮ್ ಜಾಗ ಆಗ್ಬಿಟ್ಟಿದೆ ಅಷ್ಟೇ. ನೋಡಿ, ಪ್ರಕೃತಿ ಅವಾಗ 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 ರಿಟರ್ನ್ ನಿಮಗೆ ತೋರಿಸ್ತಿರುತ್ತೆ ಅದನ್ನೆಲ್ಲ. ಬಟ್ ನೀವು ಕಲ್ತ್ಕೊಳ್ಳೋಕೆ ರೆಡಿ ಇಲ್ಲ ಯಾವುದು ಕೂಡ. ನಮಗೆಲ್ಲ ಚಿಕ್ಕ 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 ಚಿಕ್ಕದ್ರಲ್ಲಿ ಸಂತೋಷ ಬೇಕಷ್ಟೇ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವೇನಂತ ಕೇಳ್ತೀವಿ? ಈಗ ನೋಡಿ, ಒಂದು ಸಣ್ಣದೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಿ. ಆಕ್ಚುಲಿ ಪೂಜೆಯಲ್ಲಿ ಸಣ್ಣ ಪೂಜೆ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಏನಂತ ಕೇಳ್ತೀವಿ? ಸುಖ, ಶಾಂತಿ, ಮೋಕ್ಷ, ನೆಮ್ಮದಿ, ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಸಂಕಲ್ಪ ಮಾಡಿಸ್ತೀವಿ. ಪುರೋಹಿತರೆಲ್ಲ ಸಂಕಲ್ಪ ಮಾಡಿಸ್ತಾರೆ, ಹೌದಲ್ವಾ? ನೀವು ಮಾಡೋ ಒಂದು ಯಾವ್ದೋ ಒಂದು 1000 ರೂಪಾಯಿ ಪೂಜೆಗೆ ನೀವು 1 ಕೋಟಿ ಕೇಳಿರ್ತೀವಿ ದೇವ್ರ ಹತ್ರ. ಅವ್ನು ಹೇಗೆ ಕೊಡ್ತಾ ನಿಮಗೆ? ನೀವೆಂತ ಕೊಡ್ತಾ ಇದ್ದೀರಿ ಅವನಿಗೆ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು
101 ರೂಪಾಯಿನೋ 10 ರೂಪಾಯಿನೋ ಕಾಣಿಕೆ ಹಾಕ್ಬಿಟ್ಟು ಅವನಿಗೆ ನೀವೇನಂತ ಕೇಳ್ತೀರಿ? ಒಂದು ಕಾರ್ ಬೇಕು ಪ್ರಭು, ನನಗೆ ಕಾರ್ ಮಾಡಕ್ಕೆ ಆಶೀರ್ವಾದ ಮಾಡು. ಕಾರ್ ಬೆಲೆ 20 ಲಕ್ಷ ರೂಪಾಯಿ. ನೀವು ಅಲ್ಲಿ ಇರೋ ಯಾರೊಬ್ಬ ಬಡವನಿಗೆ 2 ರೂಪಾಯಿ ಕೊಡೋದಿಲ್ಲ. ನೀವು ಕಲ್ಲಿ ಆಗೋದಿಲ್ಲ. ಅದು 2 ರೂಪಾಯಿ ಕೊಡೋದಿಲ್ಲ ಯಾರೊಬ್ಬ ಭಿಕ್ಷುಕ ಇದ್ದಾನೆ ಅಂತಂದ್ರೆ. 20 ಲಕ್ಷ ರೂಪಾಯಿ ಕಾಲ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರ್ತೀರಿ. ಇದೆಲ್ಲ ಹೇಗ್ ಫಲಿಸ್ಬೇಕು? ಮತ್ತೆ ಹಾಗಾದ್ರೆ ನೀವೇನಾದ್ರು ಕೊಡ್ಬೇಕಲ್ವ ಅವನಿಗೆ? ನೀವು ಕೊಡದೆಲ್ಲ ಹೇಗ್ ಫಲಿಸುತ್ತೆ? ನೀವು ಒಂದು ಮಾವಿನ ಗಿಡ ನಟ್ಟಿದ್ದೀರಿ ಅಂತಂದ್ರೆ ನೀವು ಅದಕ್ಕೆ ತಕ್ಕಂತೆ ಏನೇನು ಬೇಕು ಫಲವತ್ತಾಗಿರೋ ಗೊಬ್ಬರನೋ ಮಣ್ಣೋ ನೀರು ಎಲ್ಲವೂ ಕೊಟ್ರೆ ನೀವು ಅನ್ಕೊಂಡಕ್ಕಿಂತ 10 ಹಣ್ಣು ಜಾಸ್ತಿ ಕೊಡುತ್ತೆ ನಿಮಗೆ. ನೀವು ಏನು ಕೊಡದಲ್ಲ ನಟ್ಟಿದ್ದೀನಪ್ಪ ನಾನು ಅಷ್ಟೇ ಅನ್ನೋ ತರ ಇದ್ರೆ 10 ಬಿಡೋದು 2 ಬಿಡೋದು. ನಿಮ್ ಮನೆ ಹತ್ರ ತೆಂಗಿನ ಮರ ಇದ್ರೆ ನೀವು ನೋಡಿ, ಕೆಲವೊಂದ್ ಕಡೆ ನೀವು ಲೈವ್ ಆಗಿ ನೋಡ್ತಿರ್ತೀರಿ. ಕೆಲವೊಂದ್ ಕಡೆ ಅದೇ ತೆಂಗಿನ ಮರ ತುಂಬಾ ಚೆನ್ನಾಗಿ 20 ಎಳ್ನೀರು ಬಿಡ್ತಾ ಇದ್ರೆ ಮನೆ ಮುಂದೆ ಇರೋ ತೆಂಗಿನ ಮರ 2 ಎಳ್ನೀರು ಬಿಟ್ಟಿರುತ್ತೆ ಅಷ್ಟೇ. ಯಾಕೆ ಆತರ ಅಂತ? ನೀವೇನು ಕೊಡ್ತಿಲ್ಲ ಅದಕ್ಕೆ ನಿಮಗೆ ಹೇಗೆ ಕೊಡುತ್ತದು? ಪ್ರಕೃತಿ ಇರೋದೇ ಹಾಗೆ ಅಲ್ವಾ? ನೀವು ಒಳ್ಳೇದು ಕೊಡಿ, ನಿಮಗೆ ಒಳ್ಳೇದು ಸಿಗುತ್ತೆ. ನೀವು ಧರ್ಮವನ್ನು ಪಾಲಿಸಿ, ನಿಮಗೆ ಧರ್ಮ ಸಿಗುತ್ತೆ. ಅವ್ರು ಮೋಸ ಮಾಡಿದ್ರು ಗುರುಗಳೇ, ನಾವು ತುಂಬಾ ಒಳ್ಳೇದು ಮಾಡಿದೀವಿ, ಅದಕ್ಕೆ ಅವ್ರು ಮೋಸ ಮಾಡ್ಬಿಟ್ರು, ಯಾರಿಗೆ ನಂಬೋದು? ಎಲ್ಲಿ ಮೋಸ ಮಾಡಿದ್ದಾರೆ? ನೀವು ಮೋಸ ಹೋಗಿದ್ದೀರಿ. ನೀವು ಎಕ್ಸ್ಪೆಕ್ಟೇಷನ್ ಇರೋದನ್ನ ಕೊಡೋದನ್ನ ಬಿಡಿ. ನಾಳೆ ಅವ್ರು ನಮಗೆ ಹೆಲ್ಪಿಗೆ ಆಗ್ತಾರೆ ಅಂತ ನೀವು ಇವತ್ತು ಶಕ್ತಿ ಮೀರಿ ಹೆಲ್ಪ್ ಮಾಡೋದು. ಅವರಿಂದ ಎಕ್ಸ್ಪೆಕ್ಟೇಷನ್ ಇಡೋದನ್ನ ಬಿಡಿ. ಫಸ್ಟು ನಿಮಗೇನು ಬೇಕು ನೀವು ಅದನ್ನು ಮಾತ್ರ ಮಾಡಿ. ಯಾರು ದಡ್ರಿಲ್ಲ ಇಲ್ಲಿ. ಯಾರೋ ಗುರುಗಳೇ ಅವ್ರಿಗೆ ಒಂದು 10 ಲಕ್ಷ ಕೊಟ್ಬಿಟ್ಟೆ ನಾನು ನಂಬಿ ಅವರು ಮೋಸ ಮಾಡ್ಬಿಟ್ಟಿದ್ದಾರೆ. ಎಲ್ಲಿ ಗುರುಗಳೇ ದೇವರು ನಮಗೆಲ್ಲ ದೇವ್ರು ಮೋಸ ಮಾಡ್ತೀನಿ. 10 ಲಕ್ಷ ಕೊಡೋದು ದೇವ್ರು ಹೇಳಿದ್ನ ನಿಮಗೆ? ನೀವೆಲ್ಲ ಮಾಡಿದ್ದು. ಅವನಿಂದ ನಾಳೆ ನೀವೇನೋ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ, ಅದಕ್ಕೆ ನೀವು ಅವನಿಗೆ ಕೊಟ್ಟಿದ್ದೀರಿ. ಆಮೇಲೆ ಲಾಸ್ಟಿಗೆ ದೇವ್ರ ಮೇಲೆ ಹಾಕೋದು. ಪಾಪ ದೇವ್ರು ಮಾತಾಡೋದಿಲ್ಲಲ್ಲ, ನೀವು ಏನ್ ಹೇಳಿದ್ರು ಸುಮ್ಮನೆ ಆಗ್ತಾನೆ, ಅದಕ್ಕೆ ದೇವ್ರ ಮೇಲೆ ಹಾಕ್ಬಿಡೋದು ಒಟ್ರಾಸಿ. ನೀವು ಮೊದಲು ನಾವೇನ್ ಮಾಡ್ತಿದ್ದೀವಿ, ನಾವೇನ್ ಕೊಡ್ತಿದ್ದೀವಿ ದೇವರಿಗೆ? ಏನ್ ಕೊಡ್ತಿದ್ದೀರಿ ನೀವು? ಹಬ್ಬ ಬಂದಾಗ ಇಷ್ಟುದ್ದ ಹೂ ತಗೊಂಡ್ ಬರ್ತೀರಿ 100 ರೂಪಾಯಿ ಅನ್ಕೊಂಡು. ಆ 100 ರೂಪಾಯಿಗೆ ಮಕ್ಕಳಿಗೆ ನಿಮಗೆ ಬಟ್ಟೆ ತರಬೇಕು ಅಂದ್ರೆ 5,000 ಬೇಕು. ಹೊರಗಡೆ ಶಾಪಿಂಗ್ ಹೋದ್ರೆ ಇಷ್ಟುದ್ದ ಹೂ ತಗೊಬಂದು 100 ರೂಪಾಯಿ ಹಾಕ್ಬಿಟ್ಟು ದೇವ್ರ ಹತ್ರ 10 ಲಕ್ಷದ ಬೇಡಿರ್ತೀರಿ. ನನಗೆ ಅದು ಬೇಕು, ಇದು ಬೇಕು, ಆಯುರ ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ನಾನು ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಒಡವೆ ತಗೋಬೇಕು, ಹೆಸರು ಮಾಡಬೇಕು. ನೋಡಿ ಎಷ್ಟೆಲ್ಲ ಇದೆ ನಿಮ್ದೆಲ್ಲ. ನೀವು ಕೇವಲ ಖರ್ಚು ಮಾಡೋದು 100 ರೂಪಾಯಿ ತಗೊಂಡು ನಿಮಗೆ ದೇವರು ಜೀವನ ಪೂರ್ತಿ ಚೆನ್ನಾಗಿಡಬೇಕು. ಎಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದೀರಿ ನೀವು. ಇದೆಲ್ಲ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಜೀವನ ಎಲ್ಲೋ ಹೊರಟೋಗ್ತದೆ. ಅರ್ಥ ಮಾಡ್ಕೋಬೇಕಷ್ಟೇ. ಗಮನ ಇಟ್ಟು ಕೇಳಿ ಕಿವಿಯಿಂದ ಆಚೆ ಬಿಡೋದು ಬೇಡ. ಒಂದಿಷ್ಟು ಅನುಸರಿಸಿ ಅನುಷ್ಠಾನಕ್ಕೆ ಬನ್ನಿ. ಯಾವ್ದು ಹೇಳ್ತಿದೀವಿ ಅದನ್ನ ಪರಿಪೂರ್ಣವಾಗಿ ನೀವು ಕೇಳ್ಕೊಂಡ್ಬಿಟ್ರೆ ನೀವು ಎಲ್ಲೋ ಹೋಗ್ತೀರಿ. ಪ್ರತಿ ಒಬ್ರು ಸೋತಿರೋರಿಗೂ ಕೂಡ ನಮ್ಮ ಸನ್ನಿಧಾನದಲ್ಲಿ ಒಂದು ಒಳ್ಳೆ ಹೆಸರನ್ನ, ಒಂದು ಒಳ್ಳೆ ಗೌರವವನ್ನ, ಮತ್ತೆ ಒಂದು ಒಳ್ಳೆ ಸ್ಥಾನವನ್ನು ಕಟ್ಕೊಂಡು ಹೋಗಿದ್ದಾರೆ. ತುಂಬಾ ಬೇಕಾದಷ್ಟು ಜನ ಇದ್ದಾರೆ. ಅದನ್ನ ಆಧಾರವಾಗಿ ಹಿಡ್ಕೊಂಡು ನಿಮಗೆ ಹೇಳ್ತಿರೋದು. ಯಾವುದೋ ಒಂದು ಪುಸ್ತಕದ ಬದನೆಗಾದ್ರೆ ಪುಸ್ತಕ ಓದ್ಕೊಂಡು ಹೇಳ್ತಿಲ್ಲ ಇಲ್ಲಿ. ಯಾವುದು ಕೂಡ ಸ್ವಂತ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು. ಕಣ್ಣಾರೆ ಕಣ್ಣಿರೋದು ನಿಮಗೆ ಹೇಳ್ತಿರೋದು. ನೀವು ಆ ಥರ ಬದಲಾಗ್ಬೋದು ಅಂತ ಹೇಳ್ತಿರೋದು. ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಗಾದೆ ಮಾತಿದೆ. ಆ ತರ ಕುತ್ಕೋಬೇಡಿ ನೀವು ಅಂತ ಹೇಳ್ತಿರೋದು ನಿಮಗೆಲ್ಲ. ಎಲ್ಲ ಭಗವಂತನ ಗೌರವಿಸಿ, ಎಲ್ಲ ಆಚರಣೆಗಳನ್ನು ಗೌರವಿಸಿ, ಎಲ್ಲರನ್ನು ಗೌರವಿಸಿ. ಯಾವ್ದು ತಗೋಬೇಕು ಅದನ್ನ ಮಾತ್ರ ತಗೊಳ್ಳಿ, ಯಾವ್ದನ್ನು ಬಿಡಬೇಕು ಅದನ್ನು ಬಿಡಿ. ಅದಕ್ಕೆ ಯಾವಾಗಲೇ ಹೇಳಿದ್ದು, ಗ್ರಹ ಗತಿಗೂ ಮೀರಿದ್ದು ನಿಮ್ಮ ಮನಸ್ಥಿತಿ, ನೀವು ಅದನ್ನು ಕಂಡುಕೋಬೇಕಷ್ಟೇ. ಎಲ್ಲರ ದೇಹದಲ್ಲೂ ಭಗವಂತ ಇದ್ದಾನೆ. ಯಾರ್ಯಾರು ಅದನ್ನ ಜಾಗೃತಿ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದಾರೋ ಅವ್ರನ್ನ ಅನುಸರಿಸ್ತಿದ್ದಾನೆ, ಅನುಗ್ರಹಿಸ್ತಾ ಇದ್ದಾನೆ. ನೀವು ಅದಕ್ಕೆ ರೆಡಿ ಇಲ್ಲ ಹೋಗ್ಲಿಕ್ಕೆ. ನೀವು ಇನ್ನು ಹಾಗೆ ಕೂತಿದ್ದೀರಷ್ಟೇ. ಬದಲಾಯಿಸ್ಕೊಳ್ಳಿ. ಎಲ್ಲದಕ್ಕೂ ಮೀರಿದೊಂದು ಶಕ್ತಿ ಇದೆ, ಅದನ್ನ ಗೌರವಿಸಿ. ನಿಮ್ಮ ಕಂಫರ್ಟಬಲ್ ಜೀವನದಿಂದ ಆಚೆ ಬನ್ನಿ. ನೀವು ಇವತ್ತು ಏನ್ ಮಾಡ್ತಿರೋ ಲಾಸ್ಟಿಗೆ ಅದೇ ಸಿಗೋದು ನಿಮಗೆ. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತ ಹೇಳೋದು. ನೀವು ಇವತ್ತು ಯಾವ್ದಕ್ಕೆ ಆಸೆ ಪಡ್ತಾ ಇದ್ದೀರಿ? ದೇಹಕ್ಕೆ ಆಸೆ ಪಡ್ತಾ ಇದ್ರೆ ಲಾಸ್ಟ್ ನಿಮ್ ದೇಹ ನಾಯಿನಲ್ಲಿ ತಿನ್ಕೊಂಡು ಹೋಗೋ ತರ ಪರಿಸ್ಥಿತಿ ಆಗೋಗ್ತದೆ. ನೀವು ಹಣಕ್ಕೆ ಆಸೆ ಪಡ್ತಾರೆ, ನಿಮ್ಮ ಹಣ ಲಾಸ್ಟಿಗೆ 10 ಪೈಸೆಗೂ ಪ್ರಯೋಜನಕ್ಕೆ ಬರೋದಿಲ್ಲ ನಮ್ಮ ಪರಿಸ್ಥಿತಿ ಬರುತ್ತೆ. ನೀವು ಬರೀ ಭಕ್ತಿಗೆ ಆಸೆ ಪಡ್ತಾ ಇದ್ರೆ ನಿಮ್ಮ ಜೊತೆ ಆ ಭಕ್ತಿ ಅವತ್ತು ಉಳ್ಕೊಳ್ಳುತ್ತೆ. ನೀವು ಒಳ್ಳೇದನ್ನು ಮಾತ್ರ ಆಸೆ ಪಡ್ತಾ ಇದ್ರೆ ನೀವು ಸತ್ತು ಹೋದ್ರು ಇಲ್ಲಿ ಒಳ್ಳೇದು ಉಳಿಸ್ಬಿಟ್ಟು ಹೋಗಿರ್ತೀರಿ. ಅದು ಒಳ್ಳೇದು ನಿಮ್ಮ ಜೊತೆಗೆ ನಿಮ್ಮ ಹೆಸರು ಯಾವತ್ತೂ ಹೇಳ್ತಿರುತ್ತೆ. ನೀವು ಯಾವ್ದಕ್ಕೆ ಆಸೆ ಪಡ್ತಾ ಇದ್ದೀರಿ? ಇವತ್ತು ನೀವು ಯಾವ್ದಕ್ಕೆ ಟೈಮ್ ಇಲ್ಲ, ಅದಿಲ್ಲ, ಇದಿಲ್ಲ ಅನ್ಕೊಂಡು ಯಾವ್ದಂತೀರಿ, ಲಾಸ್ಟ್ ನಿಮ್ಗೆ ಬೇಕಾದಷ್ಟು ಟೈಮ್ ಕೊಡ್ತಾನೆ ದೇವ್ರು. ಅವತ್ತು ಮಾಡೋ ಯಾವುದು ಶಕ್ತಿ ಸಾಮರ್ಥ್ಯ ಕೊಟ್ಟಿರೋದಿಲ್ಲ ಅಷ್ಟೇ. ಆಸೆ ಇರಬೇಕು ಯಾವ್ದ್ರ ಮೇಲೆ? ದೇವದ ಮೇಲೆ, ದೇವರ ಮೇಲೆ.
ಇಷ್ಟು ಒಳ್ಳೆ ದೇಹವನ್ನು ಕೊಟ್ಟಿರೋ ಭಗವಂತನ ಮೇಲೆ ಒಂದಿಷ್ಟು ದೇಹದ ಮೇಲೂ ಕೂಡ ಹೇಗೆ ಅಂದರೆ ನಾನು ಅನುಸರಿಸಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆ ಯೋಚನೆ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ನಡಿಬೇಕು, ಒಳ್ಳೆಯವ್ರ ಸಹವಾಸ ಮಾಡಬೇಕು, ಒಳ್ಳೆಯವ್ರ ಸಂಘ ಮಾಡಬೇಕು, ಒಬ್ಬ ಒಳ್ಳೆ ಗುರುವನ್ನ ಅನುಸರಿಸಬೇಕು ಅನ್ನೋ ಭಾವನೆ ಇರಬೇಕು. ಇದೆಲ್ಲ ಬೆಳೆಸ್ಕೊಳ್ಳಿ. ನೋಡಿ, ಕೇವಲ ನೀವು ಒಂದು 2 ರಿಂದ 3 ತಿಂಗಳು ನಾನು ಹೇಳಿದ ಅನುಷ್ಠಾನದಲ್ಲಿ ಅಥವಾ ಅನುಸರಿಸಿ ನೋಡಿ, ನಿಮಗೆ ನೀವೇ ಮಾಸ್ಟರ್ ಪೀಸ್ ಆಗ್ಬಿಟ್ಟಿರ್ತೀರಿ. ನೀವು ಇನ್ನೊಬ್ಬರಿಗೆ ಉದಾಹರಣೆ ಕೊಡ್ತಾ ಇರ್ತೀರಿ. ನಿಮಗೆ ಇದನ್ನು ಮೀರಿದೇನಾದ್ರು ಕ್ವಶನ್ ಇದ್ರೆ, ಇದನ್ನು ಮೀರಿದೇನಾದ್ರು ತಲೆ ಒಳಗೆ ಯೋಚನೆಗಳು ಬಂದಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಮ್ಮ ಶಕ್ತಿ ಮೀರಿ ಏನ್ ಮಾಡಕ್ ಸಾಧ್ಯವೋ ಖಂಡಿತ ಮಾಡ್ತೀವಿ. ಶುಭವಾಗಲಿ.